ನಮಸ್ಕಾರಗಳು. ಇವತ್ತು ಇಂಡಿಯನ್ ರಿವರ್ ಮ್ಯಾಪ್ ಅಂದ್ರೆ ಇಂಡಿಯನ್ ರಿವರ್ಗಳ ಬಗ್ಗೆ ಮಾತಾಡೋಣ. ಫಸ್ಟ್ ಉತ್ತರ ಭಾರತದ ನದಿ ವ್ಯವಸ್ಥೆಯ ಬಗ್ಗೆ ಮಾತಾಡೋಣ. ಉತ್ತರ ಭಾರತದ ನದಿ ವ್ಯವಸ್ಥೆ ಹಿಮಾಲಯ ಪರ್ವತದಲ್ಲಿ ಆಲ್ಮೋಸ್ಟ್ ಎಲ್ಲಾ ನದಿಗಳು ಹಿಮಾಲಯ ಪರ್ವತದಲ್ಲೇ ಹುಟ್ಟೋದು. ಹಿಮಾಲಯ ಪರ್ವತದಲ್ಲಿ ಈ ನದಿಗಳು ಹುಟ್ಟಿ ಇದರ ಎತ್ತರ ಸುಮಾರು 6 ಕಿಲೋಮೀಟರ್ ಇರುತ್ತೆ. ಇದರ ಎತ್ತರ 6 ಕಿಲೋಮೀಟರ್ ಇರೋದ್ರಿಂದ ಇದು ಒಳಹರಿವು ತುಂಬಾ ಸ್ಪೀಡ್ ಜಾಸ್ತಿ ಇರುತ್ತೆ. ಇದು ಸ್ಪೀಡ್ ಜಾಸ್ತಿ ಇರೋದ್ರಿಂದ ಕಂದರಗಳನ್ನು ಉಂಟು ಮಾಡುತ್ತೆ. ಕಂದರಗಳು ಮೀನ್ಸ್ ತಗ್ಗುಗಳನ್ನು ಉಂಟು ಮಾಡುತ್ತೆ. ಅಲ್ಲಲ್ಲೇ ಅಂದ್ರೆ ತುಂಬಾ ಆಳವಾಗಿರುತ್ತವೆ. ಇವು ಸ್ಪೀಡ್ ಜಾಸ್ತಿ ಇರುತ್ತೆ. ಮತ್ತೆ ಇವು ಉತ್ತರ ಮಹಾಮೈದಾನ ಅಂತ ಈಗ ಕೇಳಿದಿರಲ್ಲ, ಮಹಾಮೈದಾನವನ್ನ ಕ್ರಿಯೇಟ್ ಮಾಡ್ತವೆ. ಹಾಗೆ ದಕ್ಷಿಣ ಭಾರತದ ನದಿಗಳು ಬಂದ್ರೆ ನೀವು ದಕ್ಷಿಣ ಭಾರತದ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿದ್ರೆ ಇವುಗಳ ಎತ್ತರ ಕಡಿಮೆ ಇರುತ್ತೆ. ಸರಾಸರಿ 1 ಕಿಲೋಮೀಟರ್ ಎತ್ತರದಿಂದ ಇವು ಉಗಮವಾಗ್ತವೆ. ಉಗಮವಾದ ನಂತರ ಇವು ಹಲವಾರು ಪ್ರಮುಖ ನಗರಗಳು, ಈ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಈ ತರ ನಗರಗಳಿಗೆ ಇವು ಜೀವ ನದಿಗಳಾಗಿವೆ. ಈಗ ಎಕ್ಸಾಂಪಲ್ ಕಾವೇರಿನೇ ತಗೊಬಹುದು. ಕಾವೇರಿ ಈಗ ಬೆಂಗಳೂರು ಮತ್ತೆ ಚೆನ್ನೈ ಇವಕ್ಕೆ ತಮಿಳುನಾಡು ಮತ್ತೆ ಕರ್ನಾಟಕದ ಜೀವ ನದಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇವು ಆಲ್ಮೋಸ್ಟ್ ಬೆಂಗಳೂರು ಮತ್ತೆ ಚೆನ್ನೈಗೆ ಕುಡಿಯೋ ನೀರನ್ನ ಸರಬರಾಜು ಮಾಡುತ್ತೆ. ಹಾಗೇನೆ ಈಗ ಉತ್ತರ ಭಾರತದ ನದಿಗಳು ಇವು ಯಂಗೆಸ್ಟ್ ರಿವರ್ ಅಂದ್ರೆ ಮೌಂಟೇನ್ ಉಗಮ ಆದ್ಮೇಲೆ ಇವು ಉಗಮವಾಗಿತ್ತು. ನಂತರ ಇವು ದಕ್ಷಿಣ ಭಾರತದ ನದಿಗಳಾದ್ರೆ ಇವು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿರೋದ್ರಿಂದ ಇವು ಓಲ್ಡೆಸ್ಟ್ ರಿವರ್ ಆಗಿದ್ದಾವೆ. ಇವು ಉತ್ತರ ಭಾರತದ ನದಿಗಳ ನೀರು ಕೋಲ್ಡ್ ಇರುತ್ತೆ, ತುಂಬಾ ಅಂದ್ರೆ ತಣ್ಣಗಿರುತ್ತೆ. ಯಾಕೆಂದ್ರೆ ಹಿಮಾಲಯ ಪರ್ವತದಿಂದ ಉಗಮವಾಗಿರೋದ್ರಿಂದ ನೀರು ತುಂಬಾ ಕೋಲ್ಡ್ ಇರುತ್ತೆ. ಇವು ಸದಾಕಾಲ 12 ತಿಂಗಳ ಕಾಲ ಉತ್ತರ ಭಾರತದ ನದಿಗಳು ಹರಿತವೆ. ಯಾಕೆಂದ್ರೆ 6 ತಿಂಗಳು ಮಾನ್ಸೂನ್ ನಿಂದ ಹರಿದ್ರೆ ಇನ್ನು 6 ತಿಂಗಳು ಹಿಮ ಕರಗಿ ನೀರಾಗಿ ಹರಿಯುತ್ತದೆ. ಉತ್ತರ ಭಾರತದ ನದಿಗಳು 12 ತಿಂಗಳ ಕಾಲ ಸದಾಕಾಲ ಹರಿಯುತ್ತದೆ. ಹಾಗೆ ದಕ್ಷಿಣ ಭಾರತದ ನದಿಗಳು 6 ತಿಂಗಳ ಕಾಲ ಮಾತ್ರ ಹರಿಯೋದು. ಇದು ಮಳೆ ಬಂದ್ರೆ ಮಾತ್ರ ಇವು ಹರಿಯೋದು. ಇವು ಸದಾಕಾಲ 12 ತಿಂಗಳ ಕಾಲನೂ ಹರಿಯೋದಿಲ್ಲ. ಇವು ವರ್ಷವಿಡೀ ಎಲ್ಲ ಹರಿಯೋದಿಲ್ಲ. ಹಾಗೆ ಈಗ ಮೊದಲೇದು ಉತ್ತರ ಭಾರತದ ನದಿಗಳಲ್ಲಿ ಸಿಂಧೂ ನದಿ. ಈ ಸಿಂಧೂ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಟಿಬೆಟ್ನ ಮಾನಸ ಸರೋವರದ ಕಪ್ಪೆ ಕಬಾತ್ ಎಂಬ ಪ್ಲೇಸ್ ಅಲ್ಲಿ ಹುಟ್ಟುತ್ತೆ. ಇದು ಇಂಪಾರ್ಟೆಂಟ್ ಮೇನು. ಕಪ್ಪೆ ಕಬಾತ್ ಇದು ಮಾನಸ ಸರೋವರ ಎಲ್ಲರಿಗೂ ಗೊತ್ತಿರುತ್ತೆ. ಕಪ್ಪೆ ಕಬಾತ್ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬರ್ಕೊಳ್ಳಿ, ಟಿಬೆಟ್ನ ಮಾನಸ ಸರೋವರದ ಕಪ್ಪೆ ಕಬಾತ್ ಎಂಬಲ್ಲಿ ಹುಟ್ಟಿ ನಂತರ ಇದು ಇಂಡಿಯಾ ಪ್ರವೇಶ ಆಗ್ಬೇಕು ಅಂದ್ರೆ ಇಲ್ಲಿ ಡೆಮ್ಚಕ್ ಎಂಬ ಒಂದು ಪ್ಲೇಸ್ ಮೂಲಕ ಇದು ಇಂಡಿಯಾವನ್ನು ಪ್ರವೇಶ ಮಾಡುತ್ತೆ. ಡೆಮ್ಚಕ್ ಎಂಬ ಪ್ರದೇಶದಿಂದ ಇದು ಇಂಡಿಯಾವನ್ನ ಎಂಟರ್ ಆಗುತ್ತೆ. ನಂತರ ಇದು ಇಂಡಿಯಾವನ್ನ ಎಂಟರ್ ಆದಾಗ ಬಂದು ಇಲ್ಲಿ ಕಾರಾಕೋರಂ ಶ್ರೇಣಿ ಇದೆ ಅಲ್ವಾ, K2 ಬರೋದು. K2 ಭಾರತದ ಅತಿ ಎತ್ತರವಾದ ಪರ್ವತ ಇದು, ಓಕೆನಾ. ನಂತರ ಇದು ಲಡಾಖ್ ಶ್ರೇಣಿಯಲ್ಲಿ ಒಂದು ಲಡಾಖ್ ಶ್ರೇಣಿಯ ಮೂಲಕ ಹರಿದಿದ್ದು. ಲಡಾಖ್ ಶ್ರೇಣಿ ಅಂದ್ರೆ ಈಗ ಲಡಾಖ್ ಶ್ರೇಣಿ ಪರ್ವತ ಇರುತ್ತೆ. ಆ ಪರ್ವತ ಕಣಿವೆಗಳ ಮೂಲಕ ಇದು ಹರಿದು ಬಂದು ಇಲ್ಲಿ ನಮಗೆ ನಂಗ ಪರ್ವತ ಅಂತ ಬರುತ್ತೆ. ನಂಗ ಪರ್ವತ. ಈ ನಂಗ ಪರ್ವತದ ಮೂಲಕ ಇದು ಪಾಕಿಸ್ತಾನ ಎಂಟರ್ ಆಗುತ್ತೆ. ಪಾಕಿಸ್ತಾನ ಎಂಟರ್ ಆದ್ರೆ ಇದು ಕರಾಚಿ ಬಳಿ ಅರಬ್ಬಿ ಸಮುದ್ರ ಸೇರುತ್ತೆ. ಇಲ್ಲಿ ಅರಬ್ಬಿ ಸಮುದ್ರ ಇದು. ಕರಾಚಿ ಬಳಿ ಅರಬ್ಬಿ ಸಮುದ್ರ ಸೇರುತ್ತೆ. ನಂತರ ಜೀಲಂ ನದಿ ಹುಟ್ಟೋದು ಇಂಡಿಯಾದಲ್ಲಿ. ಆದ್ರೆ ಸಿಂಧೂ ನದಿ ಅಥವಾ ಇಂಡಸ್ ಅಂತ ಕರೀತಾರೆ. ಇಂಡಸ್ ಆರ್ ಸಿಂಧೂ ನದಿ ಅಂತ ಕರೀತಾರೆ. ನಂತರ ಜೀಲಂ ನದಿ ಇದು ವೆರಿನಾಗ ಅಥವಾ ಶೇಷನಾಗ ಎಂಬ ಪ್ಲೇಸ್ ಅಲ್ಲಿ ಹುಟ್ಟುತ್ತೆ. ಇದು ಇಂಡಿಯಾದಲ್ಲಿ ಹುಟ್ಟೋದು. ಆದ್ರೆ ಸಿಂಧೂ ನದಿ ಇದು ಹುಟ್ಟೋದು ಟಿಬೆಟ್ ನಲ್ಲಿ ಹುಟ್ಟುತ್ತೆ. ಇದು ಜೀಲಂ ನದಿ ವೆರಿನಾಗ ಮತ್ತೆ ಶೇಷನಾಗ ಅಂತ ಇದು ಜಮ್ಮು ಕಾಶ್ಮೀರದಲ್ಲಿ ಒಂದು ಪ್ಲೇಸ್ ಅಲ್ಲಿ ಹುಟ್ಟುತ್ತೆ. ಇಲ್ಲಿ 2 ಸರೋವರಗಳನ್ನು ಉತ್ಪತ್ತಿ ಮಾಡುತ್ತೆ. ಯಾವ್ದಂತಂದ್ರೆ ಒಂದು ದಾಲ್ ಸರೋವರ, ಇದು ಉಲ್ಲಾರ. ಇವು ಶ್ರೀನಗರದಲ್ಲಿರೋದು. ಜಮ್ಮು ಮತ್ತು ಕಾಶ್ಮೀರ ಶ್ರೀನಗರದಲ್ಲಿ ಇಲ್ಲಿರೋದು ದಾಲ್ ಸರೋವರ ಮತ್ತೆ ಉಲ್ಲಾರ್ ಸರೋವರ. ನಂತರ ಈ ಜೀಲಂ ನದಿ ಹರಿದು ಬಂದು ಟ್ರಿಮ್ ಎಂಬ ಸ್ಥಳದಲ್ಲಿ ರಾವಿ ಮತ್ತೆ ಚಿನಾಬ್ ನದಿಯನ್ನು ಸೇರುತ್ತೆ. ಇದು ಟ್ರಿಮ್ ಎಂಬ ಸ್ಥಳದಲ್ಲಿ ಮತ್ತೆ ಚಿನಾಬ್ ಮತ್ತೆ ರಾವಿಯನ್ನು ಸೇರುತ್ತೆ. ಈ ಚಿನಾಬ್ ನದಿ ಹುಟ್ಟೋದು ಇಂಡಿಯಾದಲ್ಲೇ ಹುಟ್ಟೋದು. ಇಂಡಿಯಾದ ಚಂದ್ರಭಾಗ ಎಂಬಲ್ಲಿ ಹುಟ್ಟುತ್ತೆ.
ಈ ಚಿನಾಬ್ ನದಿ ಇಂಡಿಯಾದ ಚಂದ್ರಭಾಗದಲ್ಲಿ ಹುಟ್ಟುತ್ತೆ. ಈ ಪ್ಲೇಸ್ಗಳೆಲ್ಲ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ತುಂಬಾ ಟಫ್ ಆಗಿದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ತುಂಬಾ ಟಫ್ ಆಗಿರೋದ್ರಿಂದ ಮೊದಲು ತರ ಎಲ್ಲ ಒನ್ ವರ್ಡ್ ಯಾವ್ದು ಕೇಳಲ್ಲ. ಇವಾಗೆಲ್ಲ ಎಲ್ಲಿ ಯಾವ ಪ್ಲೇಸು ಮತ್ತೆ ಯಾವ ನದಿ ಎಲ್ಲಿ ಬಂದು ಸೇರುತ್ತೆ. ಈ ಉತ್ತರ ಭಾರತ ನದಿಗಳಾದ್ರೆ ಈ ಉತ್ತರ ಭಾರತ ನದಿಗಳು ದೊಡ್ಡ ದೊಡ್ಡ ನದಿ ವ್ಯವಸ್ಥೆ ಇದು. ಅಂದ್ರೆ ಇದು ದೇಶಗಳ ನಡುವೆ ಇರುವ ನದಿ ವ್ಯವಸ್ಥೆ ಆಗಿರೋದ್ರಿಂದ ಇದು ಕೆಲವೊಂದು ಪಾಯಿಂಟ್ಗಳು, ಕೆಲವೊಂದು ನದಿಗಳು ಅವು ಉಪನದಿಗಳು ಬಂದು ಸಂಧಿಸುವ ಸ್ಥಳಗಳನ್ನ ಹೆಚ್ಚಾಗಿ ಕೇಳುವ ಸಾಧ್ಯತೆ ಇದೆ. ಚಿನಾಬ್ ನದಿ, ಈಗ ಚಿನಾಬ್ ನದಿ, ಈ ಚಿನಾಬ್ ನದಿ ಚಂದ್ರಭಾಗ ಎಂಬಲ್ಲಿ ಹುಟ್ಟುತ್ತೆ. ಚಂದ್ರಭಾಗ ಎಂಬಲ್ಲಿ ಹುಟ್ಟಿ ಇದು ಹರಿದು ಬಂದು ರಾವಿ ನದಿಯನ್ನ ಅಹಮದ್ಪುರಿ ಎಂಬಲ್ಲಿ ಸೇರುತ್ತೆ. ಎಲ್ಲಿ? ಅಹಮದ್ಪುರಿ ಎಂಬಲ್ಲಿ ಸೇರುತ್ತೆ. ಈ ರಾವಿ ನದಿ ನಂತರ ಈ ರಾವಿ ನದಿ ರೊಟಾಂಗಾವ್ ಪಾಸ್ ಅಲ್ಲಿ ಹುಟ್ಟುತ್ತೆ. ಇಲ್ಲಿ ರೊಟಾಂಗಾವ್ ಪಾಸ್ ಇರೋದು ಇಂಡಿಯಾದಲ್ಲಿ. ಈ ರೊಟಾಂಗಾವ್ ಪಾಸ್ ನಂತರ ಈ ರಾವಿ ನದಿ ಹುಟ್ಟು ಬಂದು ಇವೆರಡೂ, ರಾವಿ ಮತ್ತೆ ಚಿನಾಬ್ ಇವೆರಡೂ ಅಹಮದ್ಪುರಿ ಎಂಬಲ್ಲಿ ಸೇರ್ತವೆ. ಇವೆರಡು ಒಟ್ಟಾಗಿ ಬಂದು ನಂತರ ಟ್ರಿಮ್ ಎಂಬ ಸ್ಥಳದಲ್ಲಿ ಜೀಲಂ ನದಿಯನ್ನ ಭೇಟಿ ಆಗ್ತವೆ. ಇಲ್ಲಿ ಟ್ರಿಮ್ ಎಂಬ ಸ್ಥಳದಲ್ಲಿ ಜೀಲಂ ನದಿಯನ್ನ ಭೇಟಿ ಆಗ್ತವೆ. ನಂತರ ಬರೋದು ಬಿಯಾಸ್ ನದಿ. ಬಿಯಾಸ್ ಕೊಂಡದಲ್ಲಿ ಹುಟ್ಟುತ್ತೆ. ಇದು ಸಹ ಇಂಡಿಯಾದಲ್ಲೇ ಹುಟ್ಟೋದು. ಇದು ಬಿಯಾಸ್ ಕೊಂಡನು. ಈ ಬಿಯಾಸ್ ಕೊಂಡ ಅರಿಕೆ ಪಠಾಣ್ ಎಂಬಲ್ಲಿ, ಇಲ್ಲಿ ಅರಿಕೆ ಪಠಾಣ್ ಎಂಬಲ್ಲಿ ಸಟ್ಲೇಜ್ ನದಿಯನ್ನ ಸೇರುತ್ತೆ. ಎಲ್ಲಿ ಸೇರುತ್ತೆ? ಸಟ್ಲೇಜ್ ನದಿಯನ್ನ ಅರಿಕೆ ಪಠಾಣ್ ಎಂಬಲ್ಲಿ ಸೇರುತ್ತೆ. ಇದು ಎಲ್ಲಿ ಹುಟ್ಟೋದು ಅಂದ್ರೆ ಕಾಕಸ ಸರೋವರ ಎಲ್ಲಿ ಬರುತ್ತೆ? ಟಿಬೆಟ್ ಅಲ್ಲಿ. ಇದು ಟಿಬೆಟ್ ಅಲ್ಲಿ ಹುಟ್ಟಿ ನಂತರ ಹರಿದು ಬಂದು ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ಲ, ಇಲ್ಲಿ ಶಿಪ್ಕಿಲಾ ಎಂಬಲ್ಲಿ ಇಂಡಿಯಾವನ್ನ ಎಂಟರ್ ಆಗುತ್ತೆ. ಈಗ ಕೆಲವೊಂದು ನದಿಗಳು, ಈಗ ನೋಡಿ ಸಿಂಧು ನದಿ ಎಲ್ಲಿ ಡೆಮ್ಚಕ್ ಎಂಬಲ್ಲಿ, ಮಾನಸ ಸರೋವರದ ಕಪ್ಪೆ ಕಬತ್ ಎಂಬಲ್ಲಿ ಉಗಮವಾಗುತ್ತೆ. ಅದು ಟಿಬೆಟ್ ಅಲ್ಲಿ ಉತ್ಪತ್ತಿ ಆದ್ರೆ ಇದು ಡೆಮ್ಚಕ್ ಎಂಬ ಬಳಿ ಇಂಡಿಯಾವನ್ನು ಪ್ರವೇಶ ಮಾಡುತ್ತೆ. ಅದೇ ಹಾಗೆ ಇದು ಕೂಡ ಸೆಟ್ಲೇಜ್ ನದಿದು ಶಿಪ್ಕಿಲಾ ಎಂಬಲ್ಲಿ ಇಂಡಿಯಾ ಮತ್ತೆ ಚೀನಾ ಇದು ಟಿಬೆಟ್ ಬಾರ್ಡರ್ ಅಲ್ಲಿ ಇದು ಒಳಗಡೆ ಎಂಟರ್ ಆಗುತ್ತೆ. ಇಲ್ಲಿ ಕಾಕಸ ಸರೋವರ ಎಂಬಲ್ಲಿ ಉಗಮ ಆಗುತ್ತೆ. ಇದು ಸಟ್ಲೇಜ್ ನದಿ ಎಲ್ಲಿ ಎಂಟರ್ ಆಗುತ್ತೆ ಅಂದ್ರೆ ಶಿಪ್ಕಿಲಾ ಎಂಬಲ್ಲಿ ಎಂಟರ್ ಆಗುತ್ತೆ. ಶಿಪ್ಕಿಲಾ ಎಂಬಲ್ಲಿ ಎಂಟರ್ ಆಗಿ ಇದು ಬಿಯಾಸ್ ನದಿಯನ್ನ ಎಲ್ಲಿ ಸಂಧಿಸುತ್ತೆ ಮೀನ್ಸ್ ಅಂದ್ರೆ ಸೇರುವ ಸ್ಥಳ. ಈಗ ಈ ಕಡೆಯಿಂದ ಒಂದು ನದಿ ಬಂದು ಇದೊಂದು ಸಂಧಿಸುವ ಸ್ಥಳ. ಇದೊಂದು ಒಂದು ಪಾಯಿಂಟ್ ಅಂತ ಹೇಳ್ತೀವಿ. ಇದನ್ನ ಸಂಧಿಸ್ಬಿಟ್ಟು ಇದರಿಂದ ಒಂದು ನದಿ ಉತ್ಪತ್ತಿ ಆಗುತ್ತೆ. ಸರಿನಾ? ಇದು ಅರಿಕೆ ಪಟ್ಟಣ ಎಂಬ ಸ್ಥಳದಲ್ಲಿ ಸೇರುತ್ತೆ ಸಿಂಧು ನದಿ. ಅರಿಕೆ ಪಟ್ಟಣ ಆದ ನಂತರ ಇವೆರಡು ಒಟ್ಟುಗೂಡಿ ನಂತರ ಬಂದು ಪಂಜನಾಥ್ ಎಂಬಲ್ಲಿ ಈ ನದಿ ಜೀಲಂ ಮತ್ತೆ ಚಿನಾಬ್ ರಾವಿ ನದಿಯನ್ನ ಸೇರುತ್ತೆ. ಎಲ್ಲಿ? ಪಂಜನಾಥ್ ಎಂಬಲ್ಲಿ ಸಟ್ಲೇಜ್ ಮತ್ತೆ ಬಿಯಾಸ್ ಸೇರುತ್ತೆ ಬಂದು. ನಂತರ ಹರಿದು ಬಂದು ಇದು ಸಿಂಧು ನದಿಯನ್ನು ಸೇರುತ್ತೆ. ಸಿಂಧು ನದಿ ಫೈನಲಿ ಕರಾಚಿ ಬಳಿ ಅರಬ್ಬಿ ಸಮುದ್ರ ಸೇರುತ್ತೆ. ಓಕೆನಾ? ಈ ಸಿಂಧು ನದಿಯ ಒಟ್ಟು ಉದ್ದ 2880 ಕಿಲೋಮೀಟರ್. ಸಿಂಧು ನದಿಯ ಒಟ್ಟು ಉದ್ದ ಎಷ್ಟು? 2880 ಕಿಲೋಮೀಟರ್. ಇದು ಟೋಟಲ್ಲು ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ ಹರಿಯುವ ಉದ್ದ. ಹಾಗೇನೆ ಇಂಡಿಯಾದಲ್ಲಿ ಹರಿಯುವ ಉದ್ದ 709 ಕಿಲೋಮೀಟರ್. ಇಂಡಿಯಾದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ? 709 ಕಿಲೋಮೀಟರ್. ಇದು ಅಪ್ರಾಕ್ಸಿಮೇಟ್ಲಿ ಇದು ನಾನು ಇದನ್ನ ತಗೊಂಡಿರೋದು ಗೂಗಲ್ ಮಾಡಿರೋದ್ರಿಂದ ನಾನು ವೆಬ್ಸೈಟ್ಗಳ ಮುಖಾಂತರ ತಗೊಂಡಿರೋದು. ನೀವು ಬುಕ್ಗಳನ್ನು ನೋಡಿದ್ರೆ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ಇದನ್ನ ಯಾರು ಅಪ್ರಾಕ್ಸಿಮೇಟ್ಲಿ ಹೋಗಿ ಯಾರು ಅಳತೆ ಮಾಡಿರಲ್ಲ. ಇದು ಒಂದು ಅಂದಾಜ್ ಮೇಲೆ ಹೇಳಿರ್ತಾರೆ ಅಷ್ಟೇ. ಇದನ್ನ ಆಲ್ಮೋಸ್ಟ್ ಅಂದ್ರೆ ಯಾರು ಕೇಳಿದ್ರು ಅಪ್ರಾಕ್ಸಿಮೇಟ್ಲಿನೇ ಕೇಳ್ತಾರೆ. ನನ್ನ ಪ್ರಕಾರ ಇದನ್ನ ಯಾರು ಇವಾಗ ಕೇಳಲ್ಲ. ಯಾಕೆ ಅಂದ್ರೆ ಇವಾಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ತುಂಬಾ ಟಫ್ ಆಗಿರೋದ್ರಿಂದ ಈ ತರ ಪಾಸ್ಗಳು ಎಲ್ಲಿ ಎಂಟರ್ ಆಗುತ್ತೆ ಮತ್ತೆ ಅದು ಎಲ್ಲಿ ಹುಟ್ಟುತ್ತೆ, ಯಾವ ಭಾಗದಲ್ಲಿ ಹುಟ್ಟುತ್ತೆ. ಈಗ ನೋಡಿ, ಮಾನಸ ಸರೋವರದಲ್ಲಿ ಸಿಂಧು ನದಿ ಹುಟ್ಟುತ್ತೆ. ಸಿಂಧು ಅಂದ್ರೆ ಇಂಡಸ್. ಎಲ್ಲಿ? ಮಾನಸ ಸರೋವರದಲ್ಲಿ ಅಂದ್ರೆ ಕಪ್ಪೆ ಕಬಾತ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಇದನ್ನ ನೀವು ತುಂಬಾ ಓದ್ಕೋಬೇಕಾಗುತ್ತೆ, ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಕಪ್ಪೆ ಕಬಾತು ಇದು ಟಿಬೆಟ್ ನಲ್ಲಿ ಹುಟ್ಟಿದ್ರೆ ಇಂಡಿಯಾನ ಎಲ್ಲಿ ಎಂಟರ್ ಆಗುತ್ತೆ ಅಂದ್ರೆ ಡೆಮ್ಚಕ್ ಎಂಬಲ್ಲಿ ಎಂಟರ್ ಆಗುತ್ತೆ. ನೋಡ್ಕೊಳ್ಳಿ ಹಂಗೆ ಒಂದ್ಸಲ. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು 709 ಕಿಲೋಮೀಟರ್ ಇಂಡಿಯಾದಲ್ಲಿ ಹರಿಯುತ್ತೆ. ಓಕೆನಾ? ಹಾಗೇನೆ ಇನ್ನೊಂದು ಪಾಯಿಂಟ್ ನಿಮಗೆ, ಸಿಂಧು ನದಿ ಒಪ್ಪಂದ 1960. ಸಿಂಧು ನದಿ ಒಪ್ಪಂದ ಯಾರ್ಯಾರ ನಡುವೆ? ಜವಾಹರ್ಲಾಲ್ ನೆಹರು ಮತ್ತೆ ಅಯೂಬ್ ಖಾನ್. ಇಲ್ಲಿ ಬರೀತೀನಿ 1960. ಓಕೆನಾ? ಜೆ ನೆಹರು ಮತ್ತು ಅಯೂಬ್ ಖಾನ್
ಅಯೂಬ್ ಖಾನ್ ನಡುವೆ. ಈ ಒಪ್ಪಂದ ಆಗಿದ್ದು ಜವಾಹರ್ಲಾಲ್ ನೆಹರು ಮತ್ತೆ ಅಯೂಬ್ ಖಾನ್ ನಡುವೆ 1960.